ಮನುಷ್ಯರಾದಂತಹ ನಾವುಗಳು ಜೀವಿಸಬೇಕಾದರೆ ಜಠರಾಗ್ನಿ ಹೇಳ್ತಕ್ಕಂಥದ್ದು ತುಂಬಾನೇ ಮುಖ್ಯ. ನಮ್ಮ ಉದರದಲ್ಲಿ ಜಠರಾಗ್ನಿಯು ಪ್ರಜ್ವಲಿಸ್ತಾ ಇದೆ ಅಂತ ಹೇಳಿ ಆದರೆ ಆಹಾರ ಕ್ರಿಯೆಗಳು ಚೆನ್ನಾಗಿ ಆಗ್ತದೆ ಮತ್ತು ಅಷ್ಟೇ ಅಲ್ಲದೆ ಜೀರ್ಣಕ್ರಿಯೆ ಚೆನ್ನಾಗಿ ಇರುವುದರಿಂದಾಗಿ ಯಾವುದೇ ಒಂದು ರೀತಿಯಾದಂತಹ ಅನಾರೋಗ್ಯದ ಪ್ರಕೃತಿ ಬಾಧಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದೇ ಜಠರಾಗ್ನಿ ಹೇಳ್ತಕ್ಕಂಥದ್ದು ಮಂದಗತಿಯಲ್ಲಿ ಇತ್ತು ಅಂತೇಳಿ ಆದರೆ ಆರೋಗ್ಯದಲ್ಲಿ ಏರುಪೇರತೆ, ಪಚನ ಕ್ರಿಯೆಯಲ್ಲಿ ಸಮಸ್ಯೆಯು, ಎಸಿಡಿಟಿ, ಮಲಬದ್ಧತೆ ಇತ್ಯಾದಿಯಾದಂತಹ ಸಮಸ್ಯೆಗಳಿಂದ ವ್ಯಕ್ತಿಗಳು ಬಳಲ್ತಾ ಇರ್ತಾರೆ. ಅದರಲ್ಲೂ ಈಗ ಎಸಿಡಿಟಿಯ ಸಮಸ್ಯೆ ಹೇಳ್ತಕ್ಕಂಥದ್ದು 3/4% ಹೆಚ್ಚಳವಾಗಿ ಇರ್ತಕ್ಕಂಥದ್ದು. ಅದಕ್ಕೆ ನಾವು ಏನೇನೋ ಹರಸಾಹಸಗಳನ್ನು ಮಾಡ್ತಾ ಇರ್ತೇವೆ. ವಿಷಕಾರಿಯಾದಂತಹ ಔಷಧಿಗಳನ್ನು ತೆಗೆದುಕೊಳ್ಳುವಂಥದ್ದಾಗಿರ್ಬೋದು, ಇತ್ಯಾದಿಯಾದಂಥದ್ದನ್ನು ಮಾಡ್ತಾ ಇರ್ತೇವೆ. ಆದರೂ ಕೂಡ ಶಮನತೆ ಬರುವುದು ತಾತ್ಕಾಲಿಕವಾಗಿರ್ತದೆ. ತದನಂತರದಲ್ಲಿ ಮತ್ತು ಪುನಃ ಅದೇ ರೀತಿಯಾದಂತಹ ಪರಿಸ್ಥಿತಿಯು ಉಂಟಾಗ್ತದೆ. ಅದಕ್ಕೆ ಅಗ್ನಿದೇವನನ್ನು ಆವಾಹನೆಯನ್ನು ಮಾಡಿಕೊಂಡು ನಮ್ಮ ಎಸಿಡಿಟಿಯನ್ನು ತೆಗೆಸಲಿಕ್ಕೆ ದ್ವಾರಗಳಲ್ಲಿ ಒಂದಾಗಿರ್ತಕ್ಕಂತಹ ನಾಭಿ ಹೇಳ್ತಕ್ಕಂಥದ್ದು ತುಂಬಾ ಮುಖ್ಯ ಮತ್ತು ಇಂಪಾರ್ಟೆಂಟ್ ಆಗಿರ್ತದೆ. ಆ ನಾಭಿಯದಕ್ಕೆ ಈ ರೀತಿಯಾದಂತಹ ಒಂದು ಅಗ್ನಿಯನ್ನು ತೆಗೆದುಕೊಂಡು ಅನಂತರದಲ್ಲಿ ತಾಮ್ರದ ಒಂದು ಚೆಂಬನ್ನು ತೆಗೆದುಕೊಂಡು ಸ್ವಲ್ಪ ಜಾಗರೂಕತೆಯಾಗಿ ಇರಬೇಕು ಮತ್ತು ಅಷ್ಟೇ ಅಲ್ಲದೆ ಅಪಾಯಕಾರಿಯೂ ಕೂಡ ಆಗಿರ್ತದೆ ಹೇಮಾರಿದರೆ ಮಾತ್ರ. ಅದಲ್ಲ ಅಂತೇಳಿ ಆದರೆ ತುಂಬ ಸಿಂಪಲ್ಲು ಮತ್ತು ಉತ್ತಮಕಾರಿಯಾಗಿರ್ತಕ್ಕಂಥದ್ದು. ಈ ರೀತಿಯಾದಂತಹ ಒಂದು ಬತ್ತಿಯನ್ನು ಹಚ್ಚಿಕೊಂಡು ಅಗ್ನಿ ದೇವನನ್ನು ಆವಾಹನೆಯನ್ನು ಮಾಡಿಕೊಂಡು ತದನಂತರದಲ್ಲಿ ಚೆಂಬಿನ ಒಳಗಡೆ ಹಾಕ್ಕೊಂಡು ನೋಡಿ ಹೇಗೆ ಉರಿತಾ ಇದೆ ಅಂತ ಹೇಳುವುದಾಗಿ. ಇದು ಒಂದು ಹಂತಕ್ಕೆ ಬಂದ ನಂತರದಲ್ಲಿ ನಾಭಿಗೆ ಅದನ್ನು ಈ ರೀತಿಯಲ್ಲಿ ಹಿಡಿದು ಸರಿಯಾದಂತಹ ಮಧ್ಯದಲ್ಲಿ ಹಿಡಿದು ಇಟ್ಟಾಗ ಒಳಗಡೆ ಇರ್ತಕ್ಕಂತಹ ಗ್ಯಾಸನ್ನು ಅದು ಸುಲಭವಾಗಿಯೂ ಮತ್ತು ಬೇಗನೆ ಸರಿಪಡಿಸುವ ಒಂದು ಕ್ರಿಯೆ ಆಗಿರ್ತದೆ. ಮತ್ತು ಅಷ್ಟೇ ಅಲ್ಲದೆ ಯಾವುದೇ ಒಂದು ಶಾರೀರಿಕವಾಗಿ ಅಪಾಯವಿರುವುದಿಲ್ಲ. ಆದರೆ ಅಗ್ನಿ ಆಗಿರುವುದರಿಂದ ಜಾಗರೂಕತೆ ತುಂಬ ಅವಶ್ಯಕವಾಗಿ ಇರುತ್ತದೆ. 10 ನಿಮಿಷದಲ್ಲಿ ಇಂತಹ ಗ್ಯಾಸ್ಟ್ರಿಕ್ ಇದ್ದರೂ ಕೂಡ ಸರಿಪಡಿಸಬಹುದು.